ನಿನ್ನೆ ಒಂದು ಹೊಸ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಏನಂದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ದಿನಾಂಕ 16 ಏಪ್ರಿಲ್ 2026ರಂದು ಶಾಖಾಧಿಕಾರಿ ಹುದ್ದೆಗಳಿಗೆ, ಸೊ ಯಾವ ಹುದ್ದೆ ಅಂದರೆ ಶಾಖಾಧಿಕಾರಿ ಹುದ್ದೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2026. ಸೊ ಮುಂದಿನ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಟೋಟಲ್ ಪೋಸ್ಟು 17 ಪೋಸ್ಟ್ ಇದೆ ಟೋಟಲ್ ಆಗಿ. ಸೊ ಇದು ನಾನ್ ಎಚ್ ಕೆ 17 ಪೋಸ್ಟ್ ಇದೆ. ಸೊ ಸೇಮ್ ನೋಟಿಫಿಕೇಷನ್ ಎಚ್ ಕೆ ಅವರಿಗೆ 2 ಪೋಸ್ಟ್ ಇದೆ. ಸೊ ನಾನ್ ಎಚ್ ಕೆ 17 ಪೋಸ್ಟು, ಎಚ್ ಕೆ ಅವರಿಗೆ 2 ಪೋಸ್ಟ್ ಇದೆ. ಇದೇ ಹುದ್ದೆದು, ಯಾವುದು ಶಾಖಾಧಿಕಾರಿ ಹುದ್ದೆದು. ಸೊ ಇದೇ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಉಳಿಕೆ ಮೂಲ ವೃಂದದ 17 ಹುದ್ದೆಗಳಿದೆ. ಸೊ ಯಾವ್ಯಾವ್ರಿಗೆ ಎಷ್ಟೆಷ್ಟು ಹುದ್ದೆಗಳು ಬರುತ್ತೆ ಅನ್ನೋದು ಇದು. ಸೊ ಸಾಮಾನ್ಯ ಅಭ್ಯರ್ಥಿ GM ಅವರಿಗೆ 2, ಪರಿಶಿಷ್ಟ ಜಾತಿಯವರಿಗೆ 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1 ಹುದ್ದೆ, 2A 1, 2B 1, 3A 1, ಟೋಟಲಾಗಿ 8 ಇಲ್ಲಿ GMಲ್ಲಿ. ಸೊ ಒಟ್ಟು 17 ಹುದ್ದೆಗಳಿದೆ. ಸೊ ಒಂದು ವಿಶೇಷ ವಿಕಲಚೇತನ ಅಭ್ಯರ್ಥಿ ಅವ್ರಿಗೆ ಇಟ್ಟಿದ್ದಾರೆ 1 ಹುದ್ದೆನ. ಆಮೇಲೆ ಸಾಮಾನ್ಯ ಅಭ್ಯರ್ಥಿ 4ನೇ ಬಿಂದು, ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಇರೋರಿಗೆ. ಸೊ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅಂದರೆ 69,250 ರೂಪೀಸ್. ಸೊ 69,259 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ಅಂದರೆ ಹೆಚ್ಚು ಕಡಿಮೆ ಒಂದು 95,000ವರೆಗೂ ಟೋಟಲ್ ಸ್ಯಾಲ್ರಿ ಬರುತ್ತೆ. ಇದು ತುಂಬ ಒಳ್ಳೆಯ ಪೋಸ್ಟ್ ಇದು. ಸೊ ಯಾರ್ಯಾರು LLB ಮುಗಿಸಿದಾರ ಅವ್ರಿಗೆಲ್ಲ ತುಂಬ ಒಳ್ಳೆಯ ಪೋಸ್ಟು. ಸರಿಯಾಗಿ ಓದಿ ಆಗುತ್ತೆ. ಸೊ ನೇಮಕಾತಿ ವಿಧಾನ ಯಾವ ರೀತಿ ಮಾಡ್ತಾರೆ ನೇಮಕಾತಿ ಅನ್ನೋದು, ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಕಾಯ್ದೆ, ಯಾವ್ಯಾವ ಕಾಯ್ದೆ ಪ್ರಕಾರ ನೇಮಕಾತಿ ಮಾಡ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ನೋಡೋಣ ಏನಿದೆ ಅಂತ. ಓಕೆ, ಇದು ಕೂಡ ಅದೇ ಇದೆ. ಇಲ್ಲಿ ನೋಡಿ, ಇಲ್ಲಿದೆ ವಿದ್ಯಾರ್ಹತೆ. ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ LLB ಪಡೆದಿರಬೇಕು. ಸೊ LLB ಕಂಪಲ್ಸರಿ ಮಾಡಿರಬೇಕು. ಸೊ ಎಲ್ರಿಗೂ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲ. LLB ಯಾರು ಮಾಡಿದ್ದಾರೆ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ, ಸಾಮಾನ್ಯ ಅಭ್ಯರ್ಥಿ GM ಅವ್ರಿಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್. 2A 2B 3A 3B ಇವ್ರಿಗೆ 43 ವರ್ಷ. SC ST ಇತರೆ ಹಿಂದುಳಿದ ವರ್ಗ ಸೇರಿದ ಪ್ರವರ್ಗ 1 ಇವರಿಗೆ 45 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಮುಂದೆ ಅರ್ಜಿ ಶುಲ್ಕ 1,000 ರೂಪಾಯಿ. ಯಾರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿ GM ಅವ್ರಿಗೆ 2A 2B 3A 3B ಇವರಿಗೆಲ್ಲ 1,000 ರೂಪಾಯಿ ಇದೆ. SC ST ಹಿಂದುಳಿದ ವರ್ಗ ಇವರಿಗೆ 500 ರೂಪಾಯಿ ಇದೆ. ಓಕೆ, ಮತ್ತು ಅಭ್ಯರ್ಥಿಗಳು ಸೂಚನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಿದ್ದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿಸಲಾಗುವುದಿಲ್ಲ. ಓಕೆ, ಎಲ್ಲ ನೋಟಿಫಿಕೇಷನಲ್ಲೂ ಇರುವಂಥದ್ದೇ. ಸೊ ಇಂಪಾರ್ಟೆಂಟ್ ಏನೇನಿದೆ ಅಂತ ನೋಡ್ತಗೋಣ. ನೇಮಕಗೊಂಡ ಅಭ್ಯರ್ಥಿಯು 2 ವರ್ಷಗಳ ಅವಧಿಗೆ ಮಾನ್ಯತಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಾಗಿರ್ತಾರೆ. ಅಂದರೆ ಪ್ರೊಬೇಷನರಿ ಪೀರಿಯಡ್. ಸೊ ಪ್ರೊಬೇಷನರಿ ಪೀರಿಯಡ್ ಏನಿದೆ ಅದು 2 ವರ್ಷ. ಪ್ರೊಬೇಷನರಿ ಅವಧಿ 2 ವರ್ಷ. ಸೊ ಒಂದು ವೇಳೆ ಅವರು ಏನಾದರೂ ಇದನ್ನು ಮಾಡಿದರೆ ಹೆಚ್ಚಿನ ಅಗತ್ಯವಿದ್ದರೆ ವಿಸ್ತರಿಸಬಹುದು. ಅಂದರೆ ಪ್ರೊಬೇಷನರಿ ಪೀರಿಯಡ್ 2 ವರ್ಷ ಇರುತ್ತೆ. ಅಗತ್ಯವಿದ್ದರೆ ಮಾತ್ರ 2 ವರ್ಷಕ್ಕಿಂತ ಹೆಚ್ಚಿಗೆ ವಿಸ್ತರಿಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದರೆ ಆಫ್ಲೈನ್ ಮೂಲಕ ಇರುತ್ತೆ. ವಸ್ತುನಿಷ್ಠ ಪ್ರಶ್ನೆಗಳು ಅಂದರೆ MCQs. ಸೊ MCQs ಇರುತ್ತೆ, ಅದು ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಸೊ ಪೇಪರ್ 1 ಮತ್ತು ಪೇಪರ್ 2 OMR ಮಾದರಿ. ಸೊ 2 ಪೇಪರ್ ಇದೆ. ಸೊ 2 ಪೇಪರ್ಸ್, ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ ಇದೆ. ಬೆಂಗಳೂರು ಕೇಂದ್ರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ನಡೆಸಲಾಗುವುದು. ಸೊ ಬೆಂಗಳೂರು ಒಂದೇ ಕೇಂದ್ರ ಇದೆ ನೋಡಿ, ಎಕ್ಸಾಮ್ ಇರೋದು ಬೆಂಗಳೂರು ಒಂದೇ ಕೇಂದ್ರದಲ್ಲಿ. ಕರ್ನಾಟಕದಲ್ಲಿ ಬೇರೆ ಯಾವುದೂ ಕೇಂದ್ರ ಇಲ್ಲ. ಹಾಗೆ ಅಭ್ಯರ್ಥಿಗಳು ಪ್ರವೇಶ ಪತ್ರ ಕರ್ನಾಟಕ. ಸೊ ಇವೆಲ್ಲ ನಾರ್ಮಲ್ ಆಗಿದೆ, ಓದ್ಕೊಳ್ಳಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಆ ಥರ ಏನಿಲ್ಲ. ಮತ್ತು ಏನಾದರೂ ಇಂಪಾರ್ಟೆಂಟ್ ಇದೆ ನೋಡೋಣ. ಇಲ್ಲಿದೆ ನೋಡಿ,
ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ವೆರಿ ಇಂಪಾರ್ಟೆಂಟ್. ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಸೊ ಇದು GK ಪೇಪರ್. ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬದುಕು, ಸಾರ್ವಜನಿಕ ಆಡಳಿತ ಇದೆ ನೋಡಿ ಇದರಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ. ಸೊ ಇವೆರಡೂ ಯೂಶ್ವಲಿ ಯಾರು ಓದೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಈ ಎಕ್ಸಾಮ್ಗೆ ಇವೆರಡು ಸಿಲೆಬಸಲ್ಲಿದೆ, ನೋಡಿ ಓದಿ ಸರಿಯಾಗಿ ಇದನ್ನು. ಮತ್ತು ಆನಂತರ ಗ್ರಾಮೀಣಾಭಿವೃದ್ಧಿ PDO ಯಾರು ಓದಿರ್ತಾರೆ ಅವರು ಗ್ರಾಮೀಣಾಭಿವೃದ್ಧಿ ಓದಿರ್ತಾರೆ. ಮತ್ತು ಪರಿಸರ ವಿಜ್ಞಾನ ಮತ್ತು ತಾರ್ಕಿಕ ಚಿಂತನೆ, ಓಕೆ ವೆರಿ ಇಂಪಾರ್ಟೆಂಟ್, ಇವು ಕೂಡ ಇದೆ ನೋಡಿ. ಟೋಟಲ್ ಒಟ್ಟು 100 ಪ್ರಶ್ನೆಗಳಿದೆ. ಅವಧಿ 2 ಗಂಟೆ. ಗರಿಷ್ಠ ಅಂಕಗಳು 300, ಕನಿಷ್ಠ ಅಂಕಗಳು 100. ಓಕೆ, ಮಿನಿಮಮ್ ಮಾರ್ಕ್ಸ್ ಕೂಡ ಇಟ್ಟಿದ್ದಾರೆ ನೋಡಿ ಇವರು, 105 ಕನಿಷ್ಠ ಅಂಕಗಳು ಇಷ್ಟು ತಗೊಳ್ಳೇಬೇಕು ಅಂತ. ನಂತರ ಕಾನೂನು ಸೇವೆಗಳ ಪ್ರಾಧಿಕಾರ. ಓಕೆ, ಇದು LLB ಮಾಡಿದವ್ರಿಗೆ, LLB ಯಾರು ಮಾಡಿದಾರಲ್ಲ ಅವ್ರಿಗೆ ಈ ಜಾಬ್ ಇರೋದರಿಂದ ಅವ್ರಿಗೆ ಇರುವಂಥ ಸ್ಪೆಸಿಫಿಕ್ ಪೇಪರ್ ಇದು. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಆಗಿರೋದ್ರಿಂದ LLBಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಇದರಲ್ಲಿ. ಸೊ ಇದೆಲ್ಲ LLBಗೆ ಸಂಬಂಧಿಸಿದ ವಿಷಯಗಳು. ಕರ್ನಾಟಕ ಆರ್ಥಿಕ ಸಂಹಿತೆ, ಭಾರತದ ಸಂವಿಧಾನ ಇದೆ, ಸಿವಿಲ್ ಪ್ರಕ್ರಿಯಾ ಸಂಹಿತೆ, ಭಾರತ ನಾಗರಿಕ ಸುರಕ್ಷಾ ಸಂಹಿತೆ, BNS. ಅನಂತರ ಇದು ಹಿಂದೆ ಎವಿಡೆನ್ಸ್ ಆ್ಯಕ್ಟ್ ಆಗಿತ್ತು, ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಅನಂತರ ಕನ್ನಡ ಸಾಮಾನ್ಯ ಜ್ಞಾನ, ಇಷ್ಟೆಲ್ಲ ಇದೆ ನೋಡಿ ಇದರಲ್ಲಿ. ಹಾಗೆ ಋಣಾತ್ಮಕ ಮೌಲ್ಯಮಾಪನ, ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಏನಿದೆ ಅಂತ ಇದರಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2ರಲ್ಲಿ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು, ಸೊ ಕೇವಲ ಒಂದು ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/4, ಸೊ 0.75 ಮಾರ್ಕ್ಸ್ ಹೋಗುತ್ತೆ. ಒಂದು ತಪ್ಪು ಉತ್ತರ ಆದರೆ 0.75 ಮಾರ್ಕ್ಸ್ ಹೋಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 5ನೇ ಆಯ್ಕೆ. ಓಕೆ, ಗುಡ್ ಡೆವಲಪ್ಮೆಂಟ್ ಇದು. 5ನೇ ಆಯ್ಕೆ ಕೂಡ ಇರುತ್ತೆ. ಉತ್ತರಿಸದ ಪ್ರಶ್ನೆಗಳಿಗೆ ಅಭ್ಯರ್ಥಿಯು 5ನೇ ಆಯ್ಕೆ ವೃತ್ತವನ್ನು ಗುರುತು ಮಾಡತಕ್ಕದ್ದು. ಒಂದು ವೇಳೆ ಯಾವುದೇ ಆಯ್ಕೆ ವೃತ್ತವನ್ನು ಗುರುತು ಮಾಡದೇ ಇದ್ದಲ್ಲಿ 1/4. ಸೊ ನೀವು ಟೋಟಲಾಗಿ 5 ಆಪ್ಷನ್ ಇರುತ್ತೆ. ಆ 5 ಆಪ್ಷನಲ್ಲಿ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಹಾಕಬೇಕು. ಆನ್ಸರ್ ಗೊತ್ತಿಲ್ಲ ಅಂದರೆ ಫಿಫ್ತ್ ಆಪ್ಷನ್ ಏನಿದೆ ಅಲ್ಲ ಅದನ್ನು ಹಾಕಲೇಬೇಕು ಕಂಪಲ್ಸರಿ. ಒಂದು ವೇಳೆ ನೀವೇನಾದರೂ ಫಿಫ್ತ್ ಆಪ್ಷನ್ಗೆ ನೀವು ಮಾರ್ಕ್ ಹಾಕಿಲ್ಲ ಅಂದರೆ ನಿಮಗೆ 1/4 ಮಾರ್ಕ್ಸ್ ಅಂದರೆ 0.75 ಮಾರ್ಕ್ಸ್ ಏನಿದೆಲ್ಲ ಅದನ್ನು ಕಡಿತಗೊಳಿಸಲಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಹಾಗೆ ಬಿಟ್ಟು ಬರೋ ಹಾಗಿಲ್ಲ ಕ್ವಶನ್ ಪೇಪರಲ್ಲಿ. ನಂತರ ನೆಕ್ಸ್ಟ್ ಏನಿದೆ, ಸಂದರ್ಶನ ಇದೆ ನೋಡಿ. ಇದೆ ಎಕ್ಸಾಮ್ಗೆ ವೈವಾ ಇದೆ, ಗರಿಷ್ಠ 20 ಅಂಕ, ಕನಿಷ್ಠ 10 ಅಂಕ ಇದೆ. ಸೊ ನೆಕ್ಸ್ಟು ಭಾಗ B ಅಂತ ಕೊಟ್ಟಿದ್ದಾರೆ, ಅಭ್ಯರ್ಥಿ ಆನ್ಲೈನ್ ಮೂಲಕ. ಓಕೆ, ಇವೆಲ್ಲ ಜನರಲ್ಲಾಗಿ ಎಲ್ಲ ಪೇಪರಲ್ಲಿ ಇರುತ್ತೆ. ಅರ್ಹತಾ ಷರತ್ತುಗಳನ್ನು ಓಕೆ ಇರುತ್ತೆ. ಭಾರತೀಯ ನಾಗರಿಕ ಆಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚಿನ ಪತ್ನಿ ಹೊಂದಿರಬಾರ್ದು. ಓಕೆ, ಇವೆಲ್ಲ ನಾರ್ಮಲಾಗಿ ಎಲ್ಲ ಎಕ್ಸಾಮಲ್ಲೂ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದೇ ಇದು. ನಂತರ ಓಕೆ, ಇಲ್ಲಿದೆ ನೋಡಿ. ನಿಮಗೇನಾದರೂ ಡೌಟ್ಸ್ ಬಂದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಂತ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಂಬರ್ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಓಕೆ ನೋಡಿ ಈ ಇದರಲ್ಲಿ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅಂತ. ಸೊ ಸರಿಯಾಗಿರೋ ವೆಬ್ಸೈಟ್ ಮೂಲಕ ಮಾತ್ರ ಅಪ್ಲೈ ಮಾಡಿ. ಮುಂದೆ ಓಕೆ, ಇವೆಲ್ಲ ಎಷ್ಟಿರಬೇಕು, ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋ ಎಷ್ಟಿರಬೇಕು ಏನು ಅಂತ. ಓಕೆ, ನೆಕ್ಸ್ಟ್ ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಅಂತ ಏನಾದರೂ ಇದೆಯಾ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಶನಕ್ಕೆ ಆಯ್ಕೆ ಮಾಡುವ ಅಭ್ಯರ್ಥಿ ಕರ್ನಾಟಕ. ಓಕೆ, ಈ ವೆಬ್ಸೈಟಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ. ಉಳಿದ ಅರ್ಜಿಗಳು ತಿರಸ್ಕೃತವಾಯಿತು. ಓಕೆ, ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದರೆ ಕೊನೆಯದಾಗಿ ಸಲ್ಲಿಸಿದ ಅರ್ಜಿಯನ್ನು ಬಿಟ್ಟು ಉಳಿದ ಅರ್ಜಿಗಳು ತಿರಸ್ಕೃತವಾಗುತ್ತವೆ. ಈ ಸಂಬಂಧ ಯಾವುದೇ ಕೋರಿಕೆಯನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ನೀವು ಯಾಕೆ ಒಂದಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕ್ತೀರಿ? ಒಂದು ಹಾಕಿರಿ, ಅದನ್ನು ಸರಿಯಾಗಿ ಹಾಕಿಬಿಟ್ರೆ ಮುಗಿದೋಯ್ತು. ಓಕೆ, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಅಂದರೆ ನಿಮ್ಮ ಸ್ವಂತ ಖರ್ಚು ಅಂದರೆ ನೀವೇ ದುಡಿಬೇಕಂತೇನಿಲ್ಲ, ನಿಮ್ಮ ಅಪ್ಪಾಜಿ ಹತ್ರ ಇಸ್ಕೋರಿ. ಓಕೆ, ದೆನ್ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಹೊಂದಿರಬೇಕಾದ ದಾಖಲೆಗಳು. ಓಕೆ, ಜಾತಿ ಪ್ರಮಾಣ ಪತ್ರ. ಓಕೆ, ಇದನ್ನೆಲ್ಲ ನಮೂನೆ ಅಡಿಯಲ್ಲೇ ಕೊಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವ್ರದ್ದು ಇದು ನಮೂನೆ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಅಂತ ಏನಾದರೂ ಇದೆಯಾ ನೋಡೋಣ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಏನಿಲ್ಲ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಇರೋದು ಏನಂದರೆ
ಯಾವ ಎಕ್ಸಾಮು ಏನು ಹೇಗೆ ಅಂತ. ಸೊ ಬ್ರೀಫಾಗಿ ನೋಡೋದಾದರೆ ಟೋಟಲ್ಲು 17 ಪೋಸ್ಟ್ ಇದೆ. ಯಾವ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು. 17 ಪೋಸ್ಟು. ಯಾವ ಪೋಸ್ಟು? ಶಾಖಾಧಿಕಾರಿ ಹುದ್ದೆ. ಆನಂತರ 69,250 ರೂಪಾಯಿ ಏನು ಬೇಸಿಕ್ ಸ್ಯಾಲ್ರಿ. ಆಮೇಲೆ ಓಕೆ, ವಯೋಮಿತಿ ಎಷ್ಟಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಯಾವ ಥರ ಎಕ್ಸಾಮ್ ನಡೆಸ್ತಾರೆ, ವೆರಿ ಇಂಪಾರ್ಟೆಂಟ್. ಪತ್ರಿಕೆ 1, ಪತ್ರಿಕೆ 2 ಇದೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರು LLB ರಿಲೇಟೆಡ್ ಇರುತ್ತೆ. ಓಕೆ, ಇಷ್ಟು ನೋಡ್ಕೊಳ್ಳಿ. ಹಾಗೆ ಕೊನೆಯದಾಗಿ ಮರಿದೆ, ನೀವು ಒಂದು ಕೆಲಸ ಮಾಡಿ, ಏನು ಅಂದರೆ ನಕ್ಷೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಕ್ಷೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಯಾವುದಾದ್ರೂ ನೋಟಿಫಿಕೇಷನ್ ಆದಾಗ ಅಥವಾ ಯಾವುದಾದ್ರೂ ಸಬ್ಜೆಕ್ಟನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ನಕ್ಷೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.